ಇದರಿಂದ ಕೆಲವು ಸಲ ದುಡ್ಡಷ್ಟೇ ನಷ್ಟ ಆಗತ್ತೆ. ಆದ್ರೆ ಇನ್ನು ಕೆಲವು ಸಲ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಉಂಟಾಗತ್ತೆ. ಆದ್ರೆ ಕೆಲವು ರಾಸಾಯನಿಕಗಳಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಸಹ ಇರುತ್ತೆ. ಆದ್ರೆ ಈ ಆರ್ಗ್ಯಾನಿಕ್ ಅನ್ನೋದು ನಿಜವಾಗ್ಲೂ ಆರ್ಗ್ಯಾನಿಕ್ ಅಂತ ಹೇಳಿ ನಾವು ಪರೀಕ್ಷೆ ಮಾಡ್ಬೇಕಾಗತ್ತೆ. ಅದ್ರ ಮೇಲೆ ಅದು ನಿಜವಾಗ್ಲೂ ಆರ್ಗ್ಯಾನಿಕ್ ಆಗಿದ್ರೆ USDA ಅಪ್ರೂವ್ಡ್ ಅಂತ ಹಾಕಿರಬಹುದು, ಮತ್ತೆ ನೋಪಾ ಅಪ್ರೂವ್ಡ್ ಅಂತ ಹಾಕಿರಬಹುದು, ಅಥವಾ ಇಂಡಿಯಾ ಆರ್ಗ್ಯಾನಿಕ್ ಅನ್ನುವಂಥ ಇದರಲ್ಲಿ ಅಪ್ರೂವ್ ಆಗಿರಬಹುದು. ಸೊ ಈ ರೀತಿಯಾದ ಒಂದು ಸರ್ಟಿಫೈಡ್ ಅಂತ ಹೇಳಿ ಒಂದು ಅದರ ಮೇಲೆ ಸೀಲ್ ಇರಬೇಕು. ಆ ಸೀಲ್ ಇಲ್ಲ ಅಂತಂದ್ರೆ ನಾವು ಅದನ್ನ ಆರ್ಗ್ಯಾನಿಕ್ ಅಂತ ಹೇಳಿ ನಂಬೋದಕ್ಕಾಗೋದಿಲ್ಲ. ನಮಸ್ಕಾರ, ನಾನು ಡಾಕ್ಟರ್ ಶ್ವೇತಾ ಎಸ್, ಅರ್ಬುದ ರೋಗ ತಜ್ಞೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟ ಹಗರಣಗಳ ಬಗ್ಗೆ, ಫುಡ್ ರಿಲೇಟೆಡ್ ಸ್ಕ್ಯಾಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟ ಹಾಗೆ ಅಕ್ರಮ, ವಂಚನೆ, ಮೋಸ ನಡೆಯುವಾಗ ಸಾಮಾನ್ಯವಾಗಿ 4 ವಿಧಗಳಲ್ಲಿ ನಡೆಯುತ್ತೆ. ಮೊದಲನೇದಾಗಿ ಕಲಬೆರಕೆ ಆಗುವಂಥದ್ದು ಅಥವಾ ಅಡಲ್ಟರೇಷನ್ ಅಂತ ಹೇಳ್ತೀವಿ. ಎರಡನೇದಾಗಿ ಕೃತಕ ಪಕ್ವತೆ ಅಂದ್ರೆ ಆರ್ಟಿಫಿಷಿಯಲ್ ರೈಪನಿಂಗ್. ಮೂರನೇದಾಗಿ ಪ್ಯಾಕೇಜಿಂಗ್ಗೆ ಸಂಬಂಧಪಟ್ಟಂತಹ ಮೋಸಗಳು. ಇನ್ನು 4ನೇದಾಗಿ ನೈರ್ಮಲ್ಯಕ್ಕೆ ಅಥವಾ ಹೈಜೀನ್ ರಿಲೇಟೆಡ್ ಇಶ್ಯೂಸ್ ಅಂತ ಹೇಳಿ ಹೇಳ್ಬೋದು. ಈ ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟಂತಹ ಸ್ಕ್ಯಾಮ್ಗಳು, ಹಗರಣಗಳು ಆಗಬಾರ್ದು ಅಂತಾನೆ ಒಂದು ಸಂಸ್ಥೆ ಇದೆ, FSSAI ಅಂತ ಹೇಳಿ, ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ಅಂತ ಹೇಳಿ. ಈ FSSAI ಇಂದ ಪರಿಷ್ಕೃತಗೊಂಡ ಅಥವಾ FSSAI ಇಂದ ಪ್ರಮಾಣೀಕರಿಸಿಕೊಂಡಿರುವಂತಹ ಆಹಾರ ಪದಾರ್ಥಗಳು ಸಾಮಾನ್ಯವಾಗಿ ಸುರಕ್ಷಿತ ಅಂತ ಹೇಳಿ ಹೇಳ್ಬೋದು. ಆದ್ರೆ ಈ ಸರ್ಟಿಫಿಕೇಶನ್ ಏನಾಗುತ್ತೆ, ಇದು ಕೇವಲ ನಿರ್ದಿಷ್ಟ ಅವಧಿಗೆ ಮಾತ್ರ ಆಗಿರುತ್ತೆ. ಆದ್ರಿಂದ ಅದು ಯಾವಾಗ ಒಂದು ಪ್ರಮಾಣೀಕರಣಗೊಂಡಿದೆ ಅಂತ ಹೇಳಿ ಸಹ ತಿಳ್ಕೊಳ್ಳೋದು ಮುಖ್ಯ ಆಗುತ್ತೆ. ಕಲಬೆರಕೆ ಆಗುವಂಥದ್ದು ಕೇವಲ ಒಂದು ಪದಾರ್ಥಕ್ಕೆ ಅಂತ ಹೇಳಲಿಕ್ಕಾಗಲ್ಲ. ಹಲವಾರು ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆಯನ್ನ ನಾವು ಕಾಣಬಹುದಾಗಿರುತ್ತೆ. ಉದಾಹರಣೆಗೆ, ನಾವು ಯಾವುದೇ ಕಾಳುಗಳನ್ನ ಕೊಂಡುಕೊಳ್ಳುದ್ರು, ಹುರುಳಿ ಕಾಳಿರಬಹುದು, ಹಲಸಂದಿ ಕಾಳಿರಬಹುದು, ಅದರಲ್ಲಿ ಕಲ್ಲು ಮಿಶ್ರಣಗೊಂಡಿರುವಂತಹ ಸಾಧ್ಯತೆ ಇರುತ್ತೆ, ಸಿಪ್ಪೆಗಳು ಮಿಶ್ರಣಗೊಂಡಿರುವಂತಹ ಸಾಧ್ಯತೆ ಇರುತ್ತೆ, ಮತ್ತೆ ಕಡಿಮೆ ದರದ ಬೇರೆ ಬೀಜಗಳನ್ನ ಸೇರಿಸಿರುವಂತಹ ಸಾಧ್ಯತೆ ಇರುತ್ತೆ. ಕೆಲವು ಸಲ ನಾವು ಕೃತಕವಾದ ಪದಾರ್ಥಗಳನ್ನ, ಕೃತಕ ಬಣ್ಣಗಳನ್ನ ಸೇರಿಸಿ ಮಾಡುವಂತಹ ಪದಾರ್ಥಗಳನ್ನು ನೋಡಬಹುದು. ತೊಗರಿ ಬೇಳೆಗೆ ಕೇಸರಿ ದಾಲ್ ಅನ್ನುವಂತಹ ಬೇಳೆಯನ್ನ ಸಹ ಮಿಶ್ರಣ ಮಾಡಲಾಗುತ್ತೆ. ಈ ಕೇಸರಿ ದಾಲ್ ಅನ್ನುವಂಥದ್ದು ಆರೋಗ್ಯಕ್ಕೆ ಹಾನಿ ಉಂಟು ಮಾಡಬಲ್ಲ ಅಂತ ಒಂದು ಬೇಳೆ ಆಗಿರುತ್ತೆ. ನಾರ್ಮಲ್ ತೊಗರಿ ಬೇಳೆ ಏನಿರುತ್ತೆ ಅದು ಸಾಮಾನ್ಯವಾಗಿ ಗುಂಡಗಿರುತ್ತೆ, ಮತ್ತೆ ಹಳದಿ ಬಣ್ಣದಲ್ಲಿರುತ್ತೆ, ಮತ್ತೆ ಹಸನಾಗಿರುತ್ತೆ. ಆದ್ರೆ ಈ ಕೇಸರಿ ದಾಲ್ ಏನಿರುತ್ತೆ ಚೌಕಾಕಾರವಾಗಿರುತ್ತೆ, ಮತ್ತೆ ಇದು ಒರಟಾಗಿರುವಂತ ಒಂದು ಕೇಸರಿ ದಾಲ್ ಆಗಿರುತ್ತೆ. ಮತ್ತೆ ಅದರ ಹೆಸರು ಹೇಳೋ ಹಾಗೇನೆ ಇದು ಹಳದಿ ಇರಬಹುದು ಅಥವಾ ಹಳದಿಯಿಂದ ಕೇಸರಿ ಬಣ್ಣ, ಆರೆಂಜ್ ಕಲರ್ ಅಲ್ಲಿ ಇರುವಂತ ಸಾಧ್ಯತೆ ಇರುತ್ತೆ. ಇದಲ್ಲದೆ ಹಾಲಿಗೆ ನೀರನ್ನ ಕಲಬೆರಕೆ ಮಾಡುವಂಥದ್ದು, ಮತ್ತೆ ಹಾಲಿನ ಉತ್ಪನ್ನಗಳಿಗೆ ಕೆಲವು ಸಲ ಬೇರೆ ಕಲಬೆರಕೆ ಆಗುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ಮೊಟ್ಟೆಗೆ ಕೃತಕವಾದ ಬಣ್ಣವನ್ನ ಸೇರಿಸಿ ಅದನ್ನ ಅಥವಾ ಟೀ ಸೊಪ್ಪಿನಿಂದ ಟೀ ಬಣ್ಣವನ್ನ ಸೇರಿಸೋದಿರ್ಬಹುದು, ಕಾಫಿ ಪೌಡರ್ ಅನ್ನ ಸೇರಿಸೋದಿರ್ಬಹುದು, ಅದರಿಂದ ಬಣ್ಣ ಬರೋ ರೀತಿಯಲ್ಲಿ ಕಂದು ಬಣ್ಣದಲ್ಲಿ ಕಾಣಿಸೋ ಹಾಗೆ ಮಾಡುವಂಥದ್ದಿರ್ಬೋದು. ಕೆಲವು ರಾಸಾಯನಿಕಗಳನ್ನೇ ಉಪಯೋಗಿಸೋದ್ರಿಂದ ಇರಬಹುದು. ಬಣ್ಣವನ್ನ ಬದಲಾಯಿಸಿ ಅದನ್ನ ನಾಟಿ ಮೊಟ್ಟೆ ಅಂತ ಹೇಳಿ ಮೋಸ ಮಾಡಿ ವ್ಯಾಪಾರ ಮಾಡುವಂತ ಸಾಧ್ಯತೆ ಸಹ ಇರುತ್ತೆ. ತರಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಲೆಡ್ ಅಥವಾ ಸೀಸದ ಮಿಶ್ರಣ ಆಗುವಂತ ಸಾಧ್ಯತೆ ಇರುತ್ತೆ. ಇತ್ತೀಚೆಗಷ್ಟೇ ನಡೆದ ತಪಾಸಣೆಯಲ್ಲಿ ಒಂದು 4ರಲ್ಲಿ 1 ಭಾಗ ಅಂದ್ರೆ 25% ಪ್ರಮಾಣದಲ್ಲಿ ಬೆಂಗಳೂರಲ್ಲಿ ಸಿಗುವಂತಹ ತರಕಾರಿಗಳಲ್ಲಿ ಸೀಸದ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳಿ ತಿಳಿದು ಬಂದಿರುತ್ತೆ. ಆದ್ರಿಂದ ನಾವು ಸೀಸದ ಪ್ರಮಾಣವನ್ನ ಸಹ ನೋಡ್ಕೋಬೇಕಾಗತ್ತೆ. ಸೀಸದಿಂದ ಏನು ಕ್ಯಾನ್ಸರ್ ಬರೋದಿಲ್ಲ, ಆದ್ರೆ ಸೀಸದಿಂದ ಬೇರೆ ಆರೋಗ್ಯ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಈ ಸೀಸದ ಪ್ರಮಾಣ ಸಹ ಒಂದು ಕಲಬೆರಕೆ ಅಂತಾನೆ ಹೇಳ್ಬೋದು. ಇನ್ನು ಕೃತಕ ಪಕ್ವತೆ ಅಥವಾ ಆರ್ಟಿಫಿಷಿಯಲ್ ರೈಪನಿಂಗ್ ಸಂಬಂಧಪಟ್ಟ ಹಾಗೆ 2 ಕೆಮಿಕಲ್ ಅಥವಾ ರಾಸಾಯನಿಕಗಳನ್ನ ಉಪಯೋಗಿಸ್ತಾರೆ. ಒಂದು ಎಥಿಲಿನ್ ಅನ್ನುವಂಥ ಒಂದು ಗ್ಯಾಸ್, ಮತ್ತಿನ್ನೊಂದು ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನುವಂಥ ಒಂದು ರಾಸಾಯನಿಕ. ಈ ಎಥಿಲಿನ್ ಗ್ಯಾಸ್ ಏನಿರುತ್ತೆ ಅದು ಎಥಿಲಿನ್ ಅನ್ನುವಂಥದ್ದು ನೈಸರ್ಗಿಕವಾಗಿ ಅದು ಹಣ್ಣಾಗ್ಬೇಕಾದ್ರೆ ಸಹ ಅದೇ ಒಂದು ಕೆಮಿಕಲ್ ಉತ್ಪನ್ನ ಆಗಿ ಆಗ್ತಾ ಇರತ್ತೆ. ಆದ್ರಿಂದ ಇದರಿಂದ ತುಂಬಾ ತೊಂದರೆ ಅಂತ ಹೇಳಲಿಕ್ಕಾಗಲ್ಲ, ಆದ್ರೆ ಪೌಷ್ಟಿಕಾಂಶದ ಕೊರತೆ ಆಗುವಂತ ಸಾಧ್ಯತೆ ಇರುತ್ತೆ. ಕ್ಯಾಲ್ಸಿಯಂ ಕಾರ್ಬೈಡ್ ಇಂದ ಆಗುವಂತ ಹಣ್ಣುಗಳು ಏನಿರುತ್ತೆ ಅಥವಾ ಕೃತಕವಾಗಿ ಹಣ್ಣಾಕ್ಸುವಂತಹ ಪ್ರಕ್ರಿಯೆ ಏನಿರುತ್ತೆ ಅದು ಅಷ್ಟು ಒಳ್ಳೇದಲ್ಲ. ಇದು ಬ್ಯಾನ್ ಸಹ ಆಗಿದೆ ನಮ್ಮ ಭಾರತದಲ್ಲಿ. ಆದ್ರೂ ಸಹ ಕದ್ದು ಮುಚ್ಚಿ ಈ ಕೆಮಿಕಲ್ ಅನ್ನ ಉಪಯೋಗಿಸುವಂತಹ ಪ್ರಸಂಗಗಳನ್ನ ನಾವು ನೋಡ್ತಾ ಇರ್ತೀವಿ. ಈ ಕ್ಯಾಲ್ಸಿಯಂ ಕಾರ್ಬೈಡ್ ಏನ್ ಮಾಡತ್ತೆ,
ಅಸಿಟಿಲಿನ್ ಅನ್ನುವಂತಹ ಒಂದು ಗ್ಯಾಸ್ ಅನ್ನ ಉತ್ಪಾದಿಸುತ್ತೆ. ಇದರಿಂದ ಏನಾಗುತ್ತೆ, ಕ್ಯಾನ್ಸರ್ಗೆ ಕಾರಣವಾಗುವಂತಹ ಆರ್ಸೆನಿಕ್ ಮತ್ತೆ ಫಾಸ್ಫಿನ್ಗಳು ಉತ್ಪತ್ತಿ ಆಗುತ್ತೆ. ಇದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ. ಆದ್ರೆ ಒಂದೇ ಒಂದು ಸಲ ಆಗ್ಲಿ ಕೆಲವು ಸಲ ಆಗ್ಲಿ ಇದನ್ನ ಸೇವನೆ ಮಾಡೋದ್ರಿಂದ, ಕೃತಕವಾಗಿ ಹಣ್ಣಾಗಿಸಿರುವಂತಹ ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ. ಇದು ಸತತವಾಗಿ ನಿರಂತರವಾಗಿ ದಿನಾಗ್ಲೂ ಇಂತಹ ಹಣ್ಣುಗಳನ್ನೇ ಸೇವನೆ ಮಾಡೋದ್ರಿಂದ ಬರುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ತುಂಬಾ ಹೆದರಿಕೆ ಬೇಡ. ಆದ್ರೆ ಕೃತಕವಾಗಿ ಹಣ್ಣಾಗಿಸುವಿಕೆ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಇನ್ನು ಕೃತಕವಾಗಿ ಹಣ್ಣಾಗಿರುವಂತ ಹಣ್ಣುಗಳನ್ನ ಹೇಗೆ ಪತ್ತೆ ಹಚ್ಚೋದು, ಹೇಗೆ ಕಂಡು ಹಿಡಿಯೋದು ಅಂತಂದ್ರೆ, ಸಾಮಾನ್ಯವಾಗಿ ಎಲ್ಲ ಒಂದೇ ಬುಟ್ಟಿಯಲ್ಲಿ ಬರುವಂತಹ ಹಣ್ಣುಗಳೇನಿರುತ್ತೆ ಅದೆಲ್ಲ ಒಂದೇ ಬಣ್ಣದಲ್ಲಿರುತ್ತೆ. ಅಂದ್ರೆ ಯೂನಿಫಾರ್ಮ್ ಆಗಿರುತ್ತೆ. ಒಂದೇ ಹಂತದಲ್ಲಿ ಹಣ್ಣಾಗ್ತಾ ಇರುತ್ತೆ. ಬೇರೆ ನೈಸರ್ಗಿಕವಾಗಿ ಹಣ್ಣಾಗುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ತುಂಬಾ ಹಣ್ಣಾಗಿರ್ಬಹುದು, ಒಂದು ಕೊಳೆಯುವ ಹಂತದಲ್ಲಿರಬಹುದು, ಇನ್ನೊಂದು ತುಂಬಾ ಹಸಿಯಾಗಿರಬಹುದು, ಈ ರೀತಿಯಾಗಿರುತ್ತೆ. ಆದ್ರೆ ಒಂದೇ ಸಮಯದಲ್ಲಿ ಎಲ್ಲಾ ಹಣ್ಣುಗಳು ಹಣ್ಣಾಗ್ತಾ ಇದೆ, ಒಂದು ಬ್ಯಾಚ್ ನಲ್ಲಿ ಬಂದಂತ ಎಲ್ಲಾ ಹಣ್ಣುಗಳು ಒಂದೇ ಸಮಯದಲ್ಲಿ ಹಣ್ಣಾಗ್ತಿರೋ ಹಾಗೆ ಕಾಣಿಸ್ತಾ ಇದೆ ಅಂತಂದ್ರೆ ಅದು ಕೃತಕವಾಗಿ ಅದನ್ನ ಹಣ್ಣಾಗ್ಸೋದಕ್ಕೆ ಪ್ರಯತ್ನ ಪಟ್ಟಿರಬಹುದು ಅಂತ ಹೇಳಿ ನಾವು ಸಂಶಯ ಪಡ್ಬೋದಾಗಿರುತ್ತೆ. ಅಷ್ಟೇ ಅಲ್ದಿರ ಇದು ಸಾಮಾನ್ಯವಾಗಿ ಹಸನಾಗಿರುತ್ತೆ, ಮತ್ತೆ ಹೊಳಪು ಜಾಸ್ತಿ ಇರೋವಂಥದ್ದು, ಮತ್ತೆ ಮುಟ್ಟೋದಕ್ಕೆ ಮೆತ್ತಗಿರುತ್ತೆ, ಆದ್ರೆ ಒಳಗಡೆ ಅದರಲ್ಲಿ ಏನು ರಸಾನೆ ಇರೋದಿಲ್ಲ, ಅದು ಹಣ್ಣಿನ ಸ್ವಾದನೂ ಸಹ ಇರೋದಿಲ್ಲ ಅಂಥದ್ದು. ಆಮೇಲೆ ಅದರ ಮೇಲೆ ಕಪ್ಪು ಕಪ್ಪು ಅಥವಾ ಮಚ್ಚೆ ಬಂದಿರೋವಂಥದ್ದು, ಈ ರೀತಿಯಾಗಿ ಇರೋದು ಕೃತಕವಾಗಿ ಹಣ್ಣು ಮಾಡಿರಬಹುದು ಅಂತ ಹೇಳಿ ನಾವು ಸಂಶಯ ಪಡ್ಬೋದಾಗಿರುತ್ತೆ. ನಿಮ್ಗೆ ಡೌಟ್ ಇದ್ರೆ ಆ ಒಂದು ವೆಂಡರ್ ಮೇಲೆ ನಾವು FSSAIಗೆ ರಿಪೋರ್ಟ್ ಮಾಡ್ಬೋದಾಗಿರುತ್ತೆ. ಯಾವುದೇ ಒಂದು ಅಕಾಲಿಕವಾಗಿ ಸಿಗುವಂತ ಹಣ್ಣುಗಳೇನಿರುತ್ತಲ್ಲ ಅದು ಕೃತಕವಾಗಿ ಹಣ್ಣಾಗಿಸಿರಬಹುದು ಅನ್ನುವಂಥ ಒಂದು ಸಂಶಯ ಇರಬೇಕು ನಿಮ್ಗೆ. ಅಂದ್ರೆ ಈಗ ಮಾವು ಬೇಸಿಗೆಯಲ್ಲಿ ಮಾತ್ರ ಸಿಗುವಂತ ಒಂದು ಹಣ್ಣು, ನೀವು ಅದನ್ನ ಮಳೆಗಾಲದಲ್ಲಿ ಸಹ ಅದು ನಿಮ್ಗೆ ಸಿಗ್ತಾ ಇದೆ ಅಂತಂದ್ರೆ ಅದು ಬಹುಶಃ ಅದು ಅಕಾಲಿಕವಾಗಿ ಹಣ್ಣಾಗಿಸಿರುವಂತಹ, ಕೃತಕವಾಗಿ ಕೆಮಿಕಲ್ಗಳನ್ನ ಉಪಯೋಗಿಸಿ ಹಣ್ಣಾಗಿಸಿರುವಂತಹ ಹಣ್ಣುಗಳು ಅಂತ ಹೇಳಿ ಸಂಶಯ ಪಡೋದು ಉತ್ತಮ. ಆದ್ರಿಂದ ಯಾವ ಕಾಲದಲ್ಲಿ ಯಾವ ಹಣ್ಣುಗಳು ಸಿಗ್ತಾ ಇದೆ ಅನ್ನೋದು ಸಹ ನಮ್ಗೆ ಗೊತ್ತಿರಬೇಕಾಗತ್ತೆ. ಮಾಂಸಕ್ಕೆ ಸಹ ಕೆಲವು ರಾಸಾಯನಿಕಗಳನ್ನ ಸೇರಿಸಿ ಅದನ್ನ ಕೃತಕವಾಗಿ ಅದು ಚೆನ್ನಾಗಿ ಕಾಣಿಸೋ ಹಾಗೆ, ಫ್ರೆಶ್ ಆಗಿ ಕಾಣಿಸೋ ಹಾಗೆ ಮಾಡುವಂತ ಸ್ಕ್ಯಾಮ್ಗಳು ಸಹ ಗೊತ್ತಾಗಿರುತ್ತೆ. ಅದರಿಂದ ಅದ್ರ ಬಗ್ಗೆ ಸಹ ಎಚ್ಚರಿಕೆ ಇರೋದು ಅಗತ್ಯ ಆಗತ್ತೆ. ಇನ್ನು ಪ್ಯಾಕೇಜಿಂಗ್ಗೆ ಸಂಬಂಧಪಟ್ಟಂತಹ ಸ್ಕ್ಯಾಮ್ಗಳಿಗೆ ಬಂದ್ರೆ, ನಕಲಿ ಬ್ರ್ಯಾಂಡ್ಗಳಿರಬಹುದು. ಅಂದ್ರೆ ಈಗ ಉದಾಹರಣೆಗೆ ನಂದಿನಿ ತುಪ್ಪದಲ್ಲಿ ಎಣ್ಣೆ ಬೆರೆಸಿ ಅದನ್ನ ನಂದಿನಿ ಬ್ರ್ಯಾಂಡ್ ಅಲ್ವೇ ಅಲ್ಲ, ಆದ್ರೆ ನಂದಿನಿ ಅಂತ ಹೆಸರನ್ನ ಬಳಸ್ಕೊಂಡು ಮಾರಾಟ ಮಾಡಿರುವಂತಹ ಪ್ರಸಂಗಗಳು ಸಹ ಈಗಾಗಲೇ ನಡೆದಿರುತ್ತೆ. ಆದ್ರಿಂದ ನಾವು ಬ್ರ್ಯಾಂಡ್ಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಅದು ನಿಜವಾಗ್ಲೂ ಅದೇ ಕಂಪನಿದ ಅಂತ ಹೇಳಿ ತಿಳ್ಕೊಳ್ಳೋದು ಒಳ್ಳೇದಾಗತ್ತೆ, ಅದು ಅಗತ್ಯ ಇರತ್ತೆ. ಅಷ್ಟೇ ಅಲ್ದಿರ ಪ್ಯಾಕೇಜಿಂಗ್ ಅಂತಂದ್ರೆ ಯಾವುದೋ ಒಂದು ಹಳೆಯ ಪ್ಯಾಕೇಜಿಂಗ್ ಅನ್ನ ತೆಗೆದು ಹೊಸ ಪ್ಯಾಕೇಜಿಂಗ್ ಮಾಡಿ ಹಳೆ ವಸ್ತುವನ್ನ, ಹಾಳಾಗಿರುವಂತ ಆಹಾರ ಪದಾರ್ಥವನ್ನ ಸಹ ಮಾರಾಟ ಮಾಡಬಹುದಾಗಿರುತ್ತೆ. ಅಲ್ಲದೆ ಕೆಲವು ಸಲ ಅದರ ಮೇಲಿರುವ ಚೀಟಿಗಳೇನಿರುತ್ತೆ ಅಥವಾ ಲೇಬಲ್ಸ್ ಏನಿರುತ್ತೆ ಅದನ್ನ ಬದಲಾಯಿಸುವಂಥದ್ದು. ಈ ರೆಡಿ ಟು ಈಟ್ ಅಂತ ಬರುವಂತಹ ಪದಾರ್ಥಗಳೇನಿರುತ್ತೆ, ಒಳಗಡೆ ಪ್ಯಾಕೇಜ್ ಮೇಲೆ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ, ಹೊರಗಡೆ ಪ್ಯಾಕೇಜ್ ಮೇಲೆ ಒಂದು ಬೇರೆ ಎಕ್ಸ್ಪೈರಿ ಡೇಟ್ ಇರಬಹುದು. ಅಂತಹ ಸಂದರ್ಭದಲ್ಲಿ ಸಹ ಇದು ಏನೋ ಬದಲಾಯಿಸಿದ್ದಾರೆ ಅಂತ ಹೇಳಿ ನಾವು ಸಂಶಯ ಪಡ್ಬೇಕಾಗತ್ತೆ. ಮತ್ತೆ ಸುಮ್ನೆ ಹೆಲ್ದಿ, ಆರ್ಗ್ಯಾನಿಕ್, ನ್ಯಾಚುರಲ್ ಅಂದ್ರೆ ಆರೋಗ್ಯಕರವಾಗಿರುವಂಥದ್ದು, 100% ನ್ಯಾಚುರಲ್, ಸಾವಯವ ಪದಾರ್ಥ ಅಂತ ಹೇಳಿ ಯಾವುದೇ ಒಂದು ಪ್ರಮಾಣೀಕರಿಸದೆ, ಅಂದ್ರೆ ಈಗ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಅದಕ್ಕೆ ಕೆಲವು ಪ್ರಮಾಣೀಕರಿಸುವಂತಹ ಸಂಸ್ಥೆಗಳಿರುತ್ತೆ. ನೋಪಾ ಅಂತ ಹೇಳಿ ಬರುತ್ತೆ, ಮತ್ತೆ ಇಂಡಿಯಾ ಆರ್ಗ್ಯಾನಿಕ್ ಅಂತ ಇರುತ್ತೆ, USDA ಅಂತ ಹೇಳಿರುತ್ತೆ. ಇದೆಲ್ಲದ್ರ ಲೇಬಲ್ ಇರಬೇಕು. ಇದೇನು ಇಲ್ದಿರ ಸುಮ್ನೆ ಅವರೇ ಒಂದು ಸಣ್ಣ ಕಂಪನಿಯನ್ನ ಮಾಡಿ ಒಂದು ಪ್ಯಾಕೇಜ್ ಮಾಡ್ಬಿಟ್ಟು ಅದ್ರ ಮೇಲೆ ಆರ್ಗ್ಯಾನಿಕ್ ಅಂತ ಹೇಳಿ ಪಟ್ಟಿ ಹಾಕೊಂಡ್ಬಿಟ್ರೆ ಆಗೋದಿಲ್ಲ. ಅದನ್ನೆಲ್ಲ ನೀವು ಚೆಕ್ ಮಾಡಿ ಅದನ್ನ ತಗೋಬೇಕಾಗತ್ತೆ. ಇದು ಎಲ್ಲಿ ತಯಾರಿಸಿರುವಂತಹದ್ದು, ಯಾವಾಗ ತಯಾರಿಸಿರುವಂತಹದ್ದು ಅಂತ ಹೇಳಿ ಸಹ ಅದ್ರ ಮೇಲೆ ಬರಿಬೇಕಾಗಿರುತ್ತೆ. ಸಾಮಗ್ರಿಯ ಪಟ್ಟಿ ಸಹ ಅದ್ರ ಮೇಲೆ ಇರ್ಬೇಕಾಗತ್ತೆ. ಸುಮ್ನೆ ನೋ ಶುಗರ್ ಅಂತ ಹೇಳಿ ಹಾಕೊಂಡು ಆ ಸಾಮಗ್ರಿ ಪಟ್ಟಿಯಲ್ಲಿ ಶುಗರ್ ಸೇರಿಸಿದ್ರೆ ಅದು ಒಳ್ಳೆಯ ಕಂಪನಿ ಅಲ್ಲ. ಅದರಲ್ಲಿ ತೊಂದರೆ ಇದೆ ಅಂತ ಹೇಳಿ ನಾವು ಸಂಶಯ ಪಡ್ಬೋದಾಗಿರುತ್ತೆ. ಇದು ಪ್ಯಾಕೇಜಿಂಗ್ಗೆ ಸಂಬಂಧಪಟ್ಟಂತಹ ಸ್ಕ್ಯಾಮ್ಗಳು. ನೈರ್ಮಲ್ಯದ ವಿಚಾರಕ್ಕೆ ಬಂದ್ರೆ, ಇತ್ತೀಚೆಗೆ ಬಹಳಷ್ಟು ಹಾಲಿನ ಉತ್ಪನ್ನಗಳಲ್ಲಿ ಕೋಲೈ ಎನ್ನುವಂತಹ ಬ್ಯಾಕ್ಟೀರಿಯಾ ಸಿಕ್ಕಿದೆ ಅಂತ ಹೇಳಿ ನಮ್ಗೆ ವರದಿಗಳು ಬಂದಿತ್ತು. ಅಂದ್ರೆ ನಾವು ನ್ಯೂಸ್ ಅಲ್ಲೆಲ್ಲ ನೋಡಿದ್ವಿ. ಏನು ಇದು ಸರಿಯಾಗಿ ಒಂದು ಕೋಲ್ಡ್ ಚೈನ್ ಮೇಂಟೈನ್ ಆಗ್ತಾ ಇದ್ರೆ, ಅಂದ್ರೆ ಶೀತಲ ವ್ಯವಸ್ಥೆ ಅಂತ ಹೇಳಿರುತ್ತೆ ಈ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳಿಗೆ, ಅದನ್ನ ಸರಿಯಾಗಿ ಮೇಂಟೈನ್ ಮಾಡ್ದಿರ ಇರುವಾಗ ಈ ರೀತಿಯಾಗಿ ಬ್ಯಾಕ್ಟೀರಿಯಾ ಸೋಂಕುಗಳ ಆ ರೀತಿಯಾಗಿ ಹರಡುವಂತಹ ಸಾಧ್ಯತೆ ಇರುತ್ತೆ. ಅದರಿಂದ ಒಳ್ಳೆಯ ಕಂಪನಿ ಉತ್ಪನ್ನಗಳನ್ನ ಕೆಲವು ಸಲ ತಗೊಳ್ಳೋದು ಉತ್ತಮ.
ಮತ್ತೆ ಇದು ಒಂದು ಬ್ಯಾಚ್ ಅಷ್ಟೇ, ಒಂದು ಬ್ಯಾಚ್ ಅಥವಾ ಒಂದು ತಂಡ ಅಫೆಕ್ಟ್ ಆಗಿದ್ ಮಾತ್ರಕ್ಕೆ ಎಲ್ಲಾ ಉತ್ಪನ್ನಗಳು ಹಾಗೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನ ಅವ್ರು ಕೈಗೊಂಡಿದ್ರೆ ಅದು ಮತ್ತೇನೆ ಒಳ್ಳೆ ಕಂಪನಿ ಅಂತ ಹೇಳಿ ಸಹ ನಂಬಬಹುದಾಗಿರುತ್ತೆ. ಇಷ್ಟೇ ಅಲ್ಲದೆ ಈಗ ಕೆಲವು ಸಲ ನಾವು ರಸ್ತೆ ಬದಿಗಳಲ್ಲಿ ಪಾನಿಪುರಿ ತಿನ್ನುವಾಗ ಅದು ಎಲ್ಲಿಂದ ಬರ್ತಾ ಇದೆ, ಅವರು ಯಾವ ನೀರನ್ನ ಉಪಯೋಗಿಸ್ತಾ ಇದ್ದಾರೆ ಅದನ್ನ ಸಹ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾವ ಉತ್ಪನ್ನಗಳನ್ನ ಅವರು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿ ಸಹ ನಾವು ಆಲೋಚನೆ ಮಾಡಿ ನೋಡ್ಬೇಕಾಗತ್ತೆ. ಅಲ್ಲದೆ ಈಗ ರಸ್ತೆ ಬದಿಯಲ್ಲಿ ನೀವು ಕರೆದಿರುವಂತಹ ಪದಾರ್ಥಗಳನ್ನ ಸೇವನೆ ಮಾಡುವಾಗ ಪಕೋಡ ಇರಬಹುದು, ಬಜ್ಜಿ ಬೋಂಡ ಇರಬಹುದು, ಈ ರೀತಿಯಾದ ಪದಾರ್ಥಗಳನ್ನ ನೀವು ತಗೋಬೇಕಾದ್ರೆ ಆ ಒಂದು ಬಳಸಿದ ಎಣ್ಣೆಯನ್ನೇ ಮತ್ತೆ ಮತ್ತೆ ಬಳಸ್ತಾ ಇದ್ದಾರಾ, ಆ ಕರೆದಿರುವಂತಹ ಎಣ್ಣೆಯಲ್ಲೇ ಮತ್ತೆ ಮತ್ತೆ ಕರೀತಿದಾರ ಅಂತ ಹೇಳಿ ಸಹ ನಾವು ಗಮನ ಕೊಡ್ಬೇಕಾಗತ್ತೆ. ಈ ಹಿಂದೆ ವಿಡಿಯೋಗಳಲ್ಲಿ ಹೇಳಿರೋ ಹಾಗೆ ರ್ಯಾನ್ಸಿಡಿಟಿ ಅಥವಾ ರ್ಯಾನ್ಸಿಡ್ ಆಯಿಲ್ ಅಂದ್ರೆ ಮತ್ತೆ ಮತ್ತೆ ಹೆಚ್ಚಿನ ಶಾಖದಲ್ಲಿ ಕರೆದಿರುವಂತಹ ಎಣ್ಣೆಯನ್ನ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಅದರಲ್ಲಿ ಕೆಮಿಕಲ್ಗಳು ಉತ್ಪನ್ನ ಆಗಿ ಅದು ಕ್ಯಾನ್ಸರ್ಗೆ ಕಾರಣವಾಗುವಂತ ಸಾಧ್ಯತೆ ಇರುತ್ತೆ. ಅದರಿಂದ ತುಂಬಾ ಕಪ್ಪಾಗಿರುವಂತಹ ಎಣ್ಣೆಯನ್ನ ಉಪಯೋಗಿಸ್ತಾ ಇದ್ದಾರಾ, ತುಂಬಾ ವಾಸನೆ ಬರುವಂತಹ ಒಂಥರ ಕೆಟ್ಟ ವಾಸನೆ ಬರುವಂತಹ ಎಣ್ಣೆಯನ್ನ ಉಪಯೋಗಿಸ್ತಾ ಇದ್ದಾರಾ ಅಂತ ಹೇಳಿ ನಾವು ಗಮನ ಕೊಡ್ಬೇಕಾಗತ್ತೆ. ಇಷ್ಟೆಲ್ಲಾ ಸ್ಕ್ಯಾಮ್ಗಳು ನಡೀತಾ ಇರುವಾಗ ನಾವು ಸುರಕ್ಷಿತ ಆಹಾರವನ್ನ ಹೇಗೆ ಖರೀದಿ ಮಾಡೋದು, ಎಲ್ಲಿಂದ ಸಿಗುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡ್ತಿರ್ಬೋದು. ಆದ್ರೆ ಇದಕ್ಕೆ ನಾವು ಎಲ್ಲಾ ಹಂತದಲ್ಲೂ ನಾವು ಒಂದು ಸೊಲ್ಯೂಷನ್ ಅಥವಾ ಒಂದು ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗದೆ ಇದ್ರು ಸಹ ನಮ್ಮ ಹಂತದಲ್ಲಿ ನಾವು ಏನೇನು ಮಾಡಬಹುದು ಅಂತ ಹೇಳಿ ಕೆಲವು ನನಗೆ ತೋಚಿದ ಸೂಚನೆಗಳನ್ನ ನಾನು ಹೇಳ್ತೀನಿ. ಮೊದಲನೇದಾಗಿ ಯಾವುದೇ ಒಂದು ಪದಾರ್ಥವನ್ನ ಖರೀದಿ ಮಾಡೋದಕ್ಕೆ ಮುಂಚೆ ಅದು ಒಳ್ಳೆಯ ಕಂಪನಿನ ಅಲ್ವಾ, ಅದು ನಮ್ಗೆ ಗೊತ್ತಿರುವಂತಹ ಕಂಪನಿನ. ಈ ಕಂಪನಿ FSSAI ಇಂದ ನೀರಿನಲ್ಲಿ ತೊಳೆಯೋದ್ರಿಂದ ಸಾಕಷ್ಟು ರಾಸಾಯನಿಕಗಳಿಂದ ನಾವು ಬಚಾವಾಗಬಹುದಾಗಿರುತ್ತೆ. ಆದಷ್ಟು ಸಾವಯವ ಪದಾರ್ಥಗಳು ಅಂದ್ರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅನ್ನ ಉಪಯೋಗಿಸೋದು ಉತ್ತಮ. ಯಾಕಂದ್ರೆ ಇದು ಅವರು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನ ಬೆಳಿಬೇಕಾದ್ರೇನೆ ಆ ಬೆಳೆ ಬೆಳೆಯೋದಕ್ಕೇನೆ ಯಾವುದೇ ಕೀಟನಾಶಕಗಳನ್ನ ಉಪಯೋಗಿಸ್ತೀರಾ, ಒಳ್ಳೆಯ ಮಣ್ಣಿನಲ್ಲಿ ಒಳ್ಳೆಯ ಜಾಗದಲ್ಲಿ ಎಲ್ಲೂ ಕೆಮಿಕಲ್ಸ್ ರಾಸಾಯನಿಕಗಳು ಇಲ್ಲದೆ ಇರುವಂತಹ ಜಾಗವನ್ನ ಹುಡುಕಿ ಮತ್ತೆ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಅಂತ ಹೇಳ್ತೀವಿ, ಏನು ಮಾರ್ಪಾಡು ಮಾಡದೇ ಇರುವಂತಹ ಒಂದು ಬೀಜಗಳನ್ನ ಆರಿಸಿ ಅದನ್ನ ಬೆಳೆದು ಅದನ್ನ ಆರ್ಗ್ಯಾನಿಕ್ ಅಂತ ಹೇಳಿ ಮಾರಾಟ ಮಾಡ್ತಾರೆ. ಆದ್ರಿಂದ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಉಪಯೋಗಿಸೋದು ಉತ್ತಮ ಅಂತಾನೆ ಹೇಳ್ಬಹುದು. ಆದ್ರೆ ಈ ಆರ್ಗ್ಯಾನಿಕ್ ಅನ್ನೋದು ನಿಜವಾಗ್ಲೂ ಆರ್ಗ್ಯಾನಿಕ್ ಅಂತ ಹೇಳಿ ನಾವು ಪರೀಕ್ಷೆ ಮಾಡ್ಬೇಕಾಗತ್ತೆ. ಅದ್ರ ಮೇಲೆ ಅದು ನಿಜವಾಗ್ಲೂ ಆರ್ಗ್ಯಾನಿಕ್ ಆಗಿದ್ರೆ USDA ಅಪ್ರೂವ್ಡ್ ಅಂತ ಹಾಕಿರಬಹುದು, ಮತ್ತೆ ನೋಪಾ ಅಪ್ರೂವ್ಡ್ ಅಂತ ಹಾಕಿರಬಹುದು, ಅಥವಾ ಇಂಡಿಯಾ ಆರ್ಗ್ಯಾನಿಕ್ ಅನ್ನುವಂಥ ಇದರಲ್ಲಿ ಅಪ್ರೂವ್ ಆಗಿರಬಹುದು. ಸೊ ಈ ರೀತಿಯಾದ ಒಂದು ಸರ್ಟಿಫೈಡ್ ಅಂತ ಹೇಳಿ ಒಂದು ಅದರ ಮೇಲೆ ಸೀಲ್ ಇರಬೇಕು. ಆ ಸೀಲ್ ಇಲ್ಲ ಅಂತಂದ್ರೆ ನಾವು ಅದನ್ನ ಆರ್ಗ್ಯಾನಿಕ್ ಅಂತ ಹೇಳಿ ನಂಬೋದಕ್ಕಾಗೋದಿಲ್ಲ. ಅಷ್ಟೇ ಅಲ್ಲದೆ ಈಗ ನಾನು ಹೇಳ್ದಾಗೆ ಕೃತಕವಾಗಿ ಹಣ್ಣಾಗ್ಸಿದಾರ ಅಂತ ಹೇಳಿ ನಾವು ಅದನ್ನ ಒಂದ್ಸಲ ಸಂಶಯ ಬಂದ್ರೆ ಆ ಅಂಗಡಿ ಬಿಟ್ಟು ಬೇರೆ ಅಂಗಡಿಗೆ ಹೋಗಿ ನಾವು ಹಣ್ಣು ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಮತ್ತೆ ಕೆಲವು ಸಲ ಬ್ಲಿಂಕಿಟ್ ಇರಬಹುದು, ಬಿಗ್ ಬಾಸ್ಕೆಟ್, ಅಮೆಝಾನ್ ನಾವು ಅನ್ನುವಂಥ ಅಮೆಝಾನ್ ಫ್ರೆಶ್, ಈ ರೀತಿಯಾದ ಒಂದು ಇನ್ಸ್ಟಾಮಾರ್ಟ್ ಇರಬಹುದು, ಈ ರೀತಿಯಾದ ಆನ್ಲೈನ್ ಸೈಟ್ಗಳಿಂದ ತರಿಸ್ಕೊಂಡ್ ಮಾತ್ರಕ್ಕೆ ಅದು ಒಳ್ಳೆಯ ಒಂದು ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಅಲ್ಲಾಗ್ಲಿ ರೊಟ್ಟಿನ ಡಬ್ಬದಲ್ಲಾಗ್ಲಿ ಬಂದ ಮಾತ್ರಕ್ಕೆ ಅದು ಸೇಫ್ ಅಥವಾ ಸುರಕ್ಷಿತ ಅಂತ ಹೇಳಿ ಸಹ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದರಲ್ಲೂ ಸಹ ಅಂದ್ರೆ ಅವರು ಕೇವಲ ಮಾರಾಟಗಾರರಷ್ಟೇ, ಆದ್ರೆ ಅವರಿಗೆ ಅದು ಎಲ್ಲಿಂದ ಸಿಕ್ಕಿರುತ್ತೆ ಅನ್ನೋದು ಅವ್ರಿಗೂ ಸರಿಯಾಗಿ ಗೊತ್ತಿರೋದಿಲ್ಲ. ಅವರು ಅದನ್ನ ಪ್ರಮಾಣೀಕರಿಸಿರ್ತಾರ ಅಂತ ಹೇಳಿ ಕೆಲವು ಸಲ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ಅದು FSSAI ಇಂದ ಬಂದಿದ್ಯಾ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಕೋಬಹುದು. ಮತ್ತೆ ಅದನ್ನ ನಾವು ಆರ್ಟಿಫಿಷಿಯಲ್ ರೈಪನಿಂಗ್ಗೆ ಏನು ನಾನು ಹಿಂಟ್ಸ್ ಹೇಳಿದ್ದೆ ಅಂದ್ರೆ ಸೂಚನೆಗಳಿರತ್ತಲ್ಲ, ಎಲ್ಲ ಒಂದೇ ಹಂತದಲ್ಲಿರುವಂತಹದ್ದು, ಅಕಾಲಿಕವಾಗಿ ಸಿಕ್ತಿರುವಂತಹ ಹಣ್ಣುಗಳಿರುವಂತಹದ್ದು, ಮತ್ತೆ ಅದು ಹಸನಾಗಿರುವಂತಹದ್ದು, ಹೊಳಿತಾ ಇರುವಂತಹದ್ದು, ಕಲರ್ ನೋಡಿದ್ರೆ ತುಂಬಾ ಆಕರ್ಷಕವಾಗಿರುತ್ತೆ ಆದ್ರೆ ಅದು ನೈಸರ್ಗಿಕವಾಗಿ ಇಲ್ದಿರ ಅನೈಸರ್ಗಿಕವಾಗಿ ಕಾಣಿಸುವಂತದ್ದು ಇರ್ಬೋದು. ಮತ್ತೆ ಅದು ಅದರ ಸ್ವಾದ ನಾರ್ಮಲ್ಗಿಂತ ಬೇರೆ ತರದಲ್ಲಿ ಇರುವಂತದ್ದು ಇರ್ಬೋದು. ಮೇಲೆ ಮುಟ್ಟೋದಕ್ಕೆ ಮೆತ್ತಗೆ ಹಣ್ಣಾದಾಗೆ ಇರುತ್ತೆ, ಆದ್ರೆ ಅದನ್ನ ತೆಗೆದು ನೋಡಿದ್ರೆ ಅದು ಒಳಗಡೆ ಹಣ್ಣೆ ಆಗಿರಲ್ಲ, ಆ ರೀತಿಯಾಗಿ ಅನ್ಸುವಂಥದ್ದು ಇರ್ಬೋದು. ಈ ರೀತಿಯಾಗಿ ಆದಾಗ ಅದು ಕೃತಕವಾಗಿ ಹಣ್ಣಾಗಿರ್ಬಹುದು ಅಂತ ಹೇಳಿ ನಾವು ಸಂಶಯ ಪಡ್ಬೇಕಾಗತ್ತೆ. ಅದಂದ್ರೆ ಹಾಲಿನ ಉತ್ಪನ್ನಗಳನ್ನ ನಾವು ನೋಡ್ಬೇಕಾದ್ರೆ ಅದು ಶೀತಲ ವ್ಯವಸ್ಥೆಯನ್ನ ಅವರು ಕಾಪಾಡಿದಾರ, ಮೇಂಟೈನ್ ಆಗಿದೆಯಾ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಬೇಕಾಗತ್ತೆ. ಈಗ ಪನ್ನೀರ್ ಪ್ಯಾಕೆಟ್ಸ್ ಬರುವಾಗ ಅದು ಊದ್ಕೊಂಡಿರುವಂತದ್ದು, ಅದ್ರೊಳಗೆ ಗಾಳಿ ತುಂಬಿಕೊಂಡಿದೆ, ಗ್ಯಾಸ್ ತುಂಬಿಕೊಂಡಿದೆ ಅಂತ ಅನ್ಸಿದ್ರೆ ಅದು ಹಾಳಾಗಿದೆ ಅಂತ ಹೇಳಿ ಅರ್ಥ. ಅದೇ ರೀತಿಯಾಗಿ ಒಂದು ರೀತಿಯಾದ ಹುಳಿ ವಾಸನೆ ಬರುವಂತಹದ್ದಿರಬಹುದು, ಕೆಟ್ಟ ವಾಸನೆ ಬರುವಂತಹದ್ದಿರ್ಬಹುದು, ಅದರ ಒಂದು ರುಚಿ ಬದಲಾಗಿರುವಂತಹದ್ದಿರಬಹುದು, ಬಣ್ಣ ಬದಲಾಗಿರುವಂತಹದ್ದಿರ್ಬೋದು. ಈ ರೀತಿಯಾಗಿ ಏನಾದ್ರೂ ಆಗಿದ್ರೆ ನಾವು ಮುಟ್ಟಿದಾಗ ಅದು ತಣ್ಣಗೆ ಇಲ್ಲ ಅಂತ ಅನ್ನಿಸ್ತಾ ಇದ್ರೆ ಇಂಥ ಸಂದರ್ಭದಲ್ಲೂ ಸಹ ನಾವು ಅದನ್ನ ಸಂಶಯ ಪಟ್ಟು ನೋಡ್ಬೋದಾಗಿರತ್ತೆ.
ಆದ್ರೆ ಆದಷ್ಟು ಒಳ್ಳೆಯ ಕಂಪನಿಗಳಿಂದ ಗೊತ್ತಿರುವಂತ ಕಂಪನಿಗಳೇನಿರುತ್ತೆ ಅದರಿಂದ ಬರುವಂತ ಉತ್ಪನ್ನಗಳೇನಿರುತ್ತೆ ಅದನ್ನ ಖರೀದಿ ಮಾಡೋದು ಒಳ್ಳೇದು ಅಂತ ಅನ್ಸ್ಕೊಳ್ಳುತ್ತೆ. ಲೋಕಲ್ ಮಾರ್ಕೆಟ್ಗಳಲ್ಲಿ ಅಥವಾ ಹಾಗೆ ಸಿಗುವಂತಹ ಯಾರು ಹೆಸರೇನು ಇಲ್ದಿರ ಹಾಗೆ ಮಾರಾಟ ಮಾಡುವಂತಹ ಮಾರಾಟಗಾರರಿರುತ್ತೆ ಅದನ್ನ ಆದಷ್ಟು ಉಪಯೋಗಿಸದೇ ಇರೋದೇ ಒಳ್ಳೇದು ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಮತ್ತೆ 200 ರೂಪಾಯಿಗೆ ಸಿಗುವಂತಹ ಸಾಮಗ್ರಿ ನಿಮ್ಗೆ 100 ರೂಪಾಯಿಯಲ್ಲಿ ಸಿಗ್ತಿದೆ ಅಂದ್ರೂ ಸಹ ನೀವು ಫಸ್ಟ್ ಮಾಡ್ಬೇಕಾಗಿರೋದು ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ಅದರಿಂದ ಆರೋಗ್ಯ ಸಮಸ್ಯೆ ಉಂಟಾಗಬಹುದಾ, ಇದು ಒಂದು ಆಹಾರ ಹಗರಣಕ್ಕೆ ಸಂಬಂಧಪಟ್ಟಿರಬಹುದಾ ಅಂತ ಹೇಳಿ ಸಂಶಯ ಪಡುವಂತಹ ವಿಷಯ ಆಗಿರುತ್ತೆ. ಅದರಿಂದ ದುಡ್ಡು ಕಡಿಮೆಗೆ ಸಿಗ್ತಾ ಇದೆ ಅಂತ ಹೇಳಿ ನಾವು ಅದನ್ನ ಖರೀದಿ ಮಾಡೋದಕ್ಕಿಂತ ಅದು ಏನಾದ್ರೂ ಕಲಬೆರಕೆ ಹೊಂದಿರುವಂತಹ ಪದಾರ್ಥನ, ಕೃತಕವಾಗಿ ಪಕ್ವತೆಯನ್ನ ಮಾಡಿರುವಂತಹ ಪದಾರ್ಥನ ಅಥವಾ ಇದಕ್ಕೆ ಆಹಾರ ಹಗರಣಕ್ಕೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಪದಾರ್ಥ ಇರಬಹುದಾ ಅಂತ ಹೇಳಿ ನಾವು ಎಚ್ಚರಿಕೆ ವಹಿಸ್ಬೇಕಾಗತ್ತೆ. ಮತ್ತೆ ಯಾವುದೇ ಒಂದು ಸಂಶಯ ಬಂದಂತಹ ಸಂದರ್ಭದಲ್ಲಿ ನಾವು FSSAIಗೆ ಕಂಪ್ಲೇಂಟ್ ಅನ್ನ ಅಥವಾ ಅದರ ಮೇಲೆ ನಾವು ದೂರನ್ನ ಸಲ್ಲಿಸಬಹುದಾಗಿರುತ್ತೆ. ಇದರಿಂದ ನಮ್ಗಷ್ಟೇ ಅಲ್ಲ ಬೇರೆಯವ್ರಿಗೂ ಸಹ ಸಹಾಯ ಆಗುವಂತ ಸಾಧ್ಯತೆ ಇರುತ್ತೆ. ಧನ್ಯವಾದಗಳು.